ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಯ ಸಮೀಕ್ಷೆ. ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಹೇಳ್ತೀನಿ. ಸಮೀಕ್ಷೆ ಮುಗಿದರೆ ಹೊಸ ಅಂಕಿ ಅಂಶಗಳನ್ನ ಪರಿಗಣಿಸಿ ಅಂತ ಸಿಎಂ ಬಳಿ ದಲಿತ ನಾಯಕರು ಹೊಸ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಹೊಸ ಅಂಕಿ ಸಂಖ್ಯೆಯನ್ನು ಕೈ ಬಿಟ್ಬಿಟ್ರೆ ನೀವೇನಾದರೂ ಸಮುದಾಯಕ್ಕೆ ನ್ಯಾಯ ಸಿಗಲ್ಲ. 1 ಕೋಟಿಗಿಂತ ಜಾಸ್ತಿ ಇದ್ದೀವಿ ನಾವು, ಜನಸಂಖ್ಯೆ ಆಧಾರಿತ ಮೀಸಲು ನ್ಯಾಯ ಸಿಗಲ್ಲ ಅನ್ನೋ ಗೊಂದಲ ಇದೆ ಅವರಿಗೆ. ಜಾತಿ ಜನಗಣತಿಯಲ್ಲಿ ನಮ್ಮ ಸಂಖ್ಯೆಯೇ ಹೆಚ್ಚಳ ಇದೆ, ಹೀಗಾಗಿ ಸಮೀಕ್ಷೆಯಲ್ಲಿ ಬರಲಿರುವ ಹೊಸ ಅಂಕಿ ಸಂಖ್ಯೆಯನ್ನು ಪರಿಗಣಿಸಿ. ಬಂದುಬಿಟ್ಟಿದೆ ಆಲ್ರೆಡಿ 1 ಕೋಟಿ ಚಿಲ್ಲರೆ ಅಂತ. 1 ಕೋಟಿ ಲಕ್ಷ ಜನ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿ ದಲಿತ ನಾಯಕರು ಈಗ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದಲಿತ ನಾಯಕರ ಹೊಸ ಡಿಮ್ಯಾಂಡು ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನೇ ಪರಿಗಣಿಸಿ, ಈ ನಂಬರ್ನ ಆಧಾರವಾಗಿಟ್ಟುಕೊಂಡೇ ಮಾಡಿ. ಜಾತಿ ಜನಗಣತಿಯಲ್ಲಿ ಸಮುದಾಯದ ಸಂಖ್ಯೆ ಹೆಚ್ಚಳವಾಗಿದೆ, ಹೊಸ ಅಂಕಿ ಸಂಖ್ಯೆ ಕೈಬಿಟ್ಟರೆ ಸಮುದಾಯಕ್ಕೆ ನ್ಯಾಯ ಸಿಗಲ್ಲ, ಸಮುದಾಯಕ್ಕೆ ಜನಸಂಖ್ಯೆ ಆಧಾರಿತ ಮೀಸಲು ನ್ಯಾಯ ಸಿಗಲ್ಲ ಅಂತ ಗೊಂದಲ ಇದೆ. ಬಟ್ ಅಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂದರೆ, ಇವರು ಎಲ್ಲ ಜಾತಿಗಳನ್ನು ಉಪಜಾತಿಗಳನ್ನಾಗಿ ವಿಭಾಗಿಸಿ ಮಾಡಿದ್ದಾರೆ. ಬಟ್ ದಲಿತರಲ್ಲಿ ಎಡಗೈ ಬಲಗೈ ವಿಭಾಗಿಸಿಲ್ಲ ಇವರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬೇರೆ ಬೇರೆ ಇದೆ, ಅದು ಸಪ್ರೇಟ್. ಬಟ್ ದಲಿತರಲ್ಲಿ ನಿಮಗೆ ಹಂಗೆ ನೋಡಕ್ಕೆ ಹೋದರೆ 100 ಪಂಗಡಗಳು ಬರ್ತವೆ, 101. ಅದನ್ನ ಯಾಕೆ ನೀವು ಬೈಫರ್ಗೇಟ್ ಮಾಡಿಲ್ಲ? ಮಾಡಿದ್ದಿದ್ರೆ ಒಳ ಮೀಸಲಾತಿಗೆ ಅನುಕೂಲ ಆಗ್ತಾ ಇತ್ತು, ಯಾಕೆ ತೋರಿಸಿಲ್ಲ ಅಂತ ಒಂದು ರೀಸನ್ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ನಮಗೆ ಸಿಕ್ಕಿರುವ ರಿಪೋರ್ಟ್ನಲ್ಲಿ ದಲಿತ ಸಮುದಾಯದ ಒಟ್ಟು ಜನಸಂಖ್ಯೆ ಇದೆಯಾ ಹೊರತು ಅದರಲ್ಲಿ ಎಡಗೈ ಬಲಗೈ ಅಂತ ಬೈಫರ್ಗೇಟ್ ಮಾಡಿಲ್ಲ. ಮಾಡಿದ್ದಿದ್ರೆ ಅದು ಒಳ ಮೀಸಲಾತಿಗೆ ಅನುಕೂಲ ಆಗ್ತಾ ಇತ್ತು. ಆ ಥರ ಏನಾದರೂ ಮಾಡಿರಬಹುದಾ? ಮಾಡಿದ್ರೆ ಅದನ್ನೇ ಪರಿಗಣಿಸಿ ಅಂತಕ್ಕಂಥ ಡಿಮಾಂಡ ಹೇಗೆ? ಅರವಿಂದ್, ಈಗ ಏನು ಅವರ ಒಳಗೆ ಮೀಸಲಾತಿ ನೀಡಬೇಕು ಅನ್ನುವಂಥದ್ದು, ಅಥವಾ ನಮಗೆ ಎಡಗೈ ಬಲಗೈ ನಡುವೆ ಸರಿಯಾಗಿ ಮೀಸಲಾತಿ ಹಂಚಿಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಒಳ ಮೀಸಲಾತಿಯನ್ನು ಸರಿಪಡಿಸಿ ಅನ್ನುವಂಥ ಬೇಡಿಕೆ ಇತ್ತು. ಅದಕ್ಕೆ ಹಲವಾರು ಆಯೋಗಗಳಾಗಿತ್ತು. ಆ ಆಯೋಗದ ವರದಿಯ ಮೇಲೂ ಕೂಡ ನಾಗಮೋಹನ್ ದಾಸ್ ಅವರ ಕಮಿಟಿ ಕೂಡ ತನ್ನೊಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟ್ನಲ್ಲಿ ಜನಸಂಖ್ಯೆ ಸಂಪೂರ್ಣವಾಗಿ ಹೊಸದಾಗಿ ಸಮೀಕ್ಷೆ ಆಗಬೇಕಾಗುತ್ತೆ SC ಸಮುದಾಯದ್ದು. ಆ ಸಮೀಕ್ಷೆಯ ನಂತರದಲ್ಲೇ ನಾವು ಸಂಪೂರ್ಣವಾಗಿ ಎಡಗೈ ಬಲಗೈನ ಡಿವೈಡ್ ಮಾಡ್ಕೊಂಡು ಕೊಡಲಿಕ್ಕೆ ಸಾಧ್ಯ, ಅಥವಾ ಅವರಿಗೆ ಕೊಡುವಂಥ ಮೀಸಲಾತಿಯನ್ನು ಪುನರ್ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿತ್ತು. ಅದಲ್ಲದೆ 2 ತಿಂಗಳ ಒಳಗಾಗಿ ಇಡೀ ಸಮುದಾಯದ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ರಿಪೋರ್ಟ್ ಕೂಡ ಅದರಲ್ಲಿತ್ತು. ಹಾಗಾಗಿ ಈಗ ಸಮೀಕ್ಷೆಯನ್ನು ಕೈಗೊಂಡ್ರೆ 10 ವರ್ಷದ ಹಿಂದಿನ ಜಾತಿ ಜನಗಣತಿಯಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಅಂಕಿ ಸಂಖ್ಯೆ ಏನು 10 ವರ್ಷ ಬಿಟ್ಟು ಮಾಡ್ತಾ ಇರುವಂಥ ಸಮೀಕ್ಷೆಯಲ್ಲಿ ಸಿಗಬಹುದಂಥ ಅಂಕಿ ಸಂಖ್ಯೆ ಸಹಜವಾಗಿ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಬಂದ ಮೇಲೆ ನೀವು 10 ವರ್ಷದ ಹಿಂದಿನ ಅಂಕಿ ಸಂಖ್ಯೆ ಇಟ್ಕೊಂಡು ಮೀಸಲಾತಿ ನಿಗದಿಗೆ ಇದನ್ನು ಪರಿಗಣಿಸೋದ್ರ ಬದಲಿಗೆ ಹೊಸದಾದ ಅಂಕಿ ಸಂಖ್ಯೆ ಏನು ಬರುತ್ತೆ ಅದರ ಮೇಲೆ ನಿರ್ಧಾರ ಮಾಡಿ ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನು ದಲಿತ ಸಮುದಾಯದ ನಾಯಕರು ಬರೋದು. ಆದರೆ ಈ ಒತ್ತಾಯ ಅವ್ರು ಮಾಡಿದ್ರು ಕೂಡ ಟೆಕ್ನಿಕಲಿ ಒಂದು ಪ್ರಾಬ್ಲಮ್ ಇರುವಂಥದ್ದು, ಒಂದು ಸಮುದಾಯದ ಮಾತ್ರ 10 ವರ್ಷದ ನಂತರ ಪಾಪ್ಯುಲೇಷನ್ ಇಟ್ಕೊಂಡು ಮಾಡೋದಾದರೆ ಉಳಿದ ಸಮುದಾಯಗಳೇನು, ಹಾಗಾದ್ರೆ ಅವ್ರದ್ದು ಕೂಡ ಹೊಸದಾಗಿ ಆಗಬೇಕಲ್ಲ ಅನ್ನುವಂಥ ಸಹಜವಾದ ಪ್ರಶ್ನೆ ಹೇಳುತ್ತೆ. ಹಾಗಾದರೆ ಹಳೆಯ ಲೆಕ್ಕಾಚಾರ ಅಂದರೆ ಈಗಿರುವಂಥ ಜಾತಿ ಗಣತಿ ಆಧಾರದ ಮೇಲೆ ಮಾಡೋದಾದರೆ ಹೆಚ್ಚುವರಿ ಆಗಿರ್ತಕ್ಕಂಥ ಜನಸಂಖ್ಯೆನ ಪರಿಗಣನೆಯಿಂದ ಕೈ ಬಿಟ್ಟಂಗೆ ಆಗುತ್ತೆ, ಮೀಸಲಾತಿ ಹಂಚಿಕೆಯಲ್ಲೂ ಕೂಡ ಅದು ಸಮರ್ಪಕವಾಗಿ ಆಗಲ್ಲ ಅನ್ನುವಂಥ ಲೆಕ್ಕಾಚಾರ. ಹಾಗೆ ತಾಂತ್ರಿಕವಾಗಿ ದೊಡ್ಡ ಒಂದು ತಲೆನೋವು ಕೂಡ ಹೌದು ಇದು. ಆದರೆ ಎಷ್ಟು ಮಟ್ಟಿಗೆ ಜಾತಿ ಜನಗಣತಿ ಅಧಿಕೃತವಾಗಿ ರಾಜ್ಯದಲ್ಲಿ ಜಾರಿ ಆಗುತ್ತೆ, ಅಧಿಕೃತವಾಗಿ ಜಾರಿ ಬಹಿರಂಗವಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ತೀರ್ಮಾನ ಆಗುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್. ರೈಟ್ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.